ಹಾಯ್ ಎಲ್ರಿಗೂ ನಮಸ್ಕಾರ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಈಗ ತಮ್ಮನೇಲಿ ನೋಡಿರೋ ಪ್ರಕಾರ ಈಗಾಗಲೇ ನಿಮ್ಗೆ ಗೊತ್ತಿರ್ತೈತಿ ಏನು ವಿಷಯ ಅಂತ. ಏನಪ್ಪ ಅಂದರೆ ನಾನು ಸ್ಟಡಿ ಎಲ್ಲಿ ಕಲಿತೆ, ಎಲ್ಲಿ ಓದಿದೆ, ನನ್ನ ಹೈಯರ್ ಎಜುಕೇಷನ್ ಎಲ್ಲಿ ಮುಗಿಸಿದೆ, ನನ್ನ ಕಾಲೇಜ್ ಎಲ್ಲಿ ಮುಗಿಸಿದೆ ಅಂತ ಇವಾಗ ನಾನು ನಿಮ್ಗೆ ಹೇಳ್ಬೇಕು, ಹಂಚ್ಕೋಬೇಕು ಅಂತ ಆಸೆ ಪಡ್ತೀನಿ. ಏನಪ್ಪ ಅಂದರೆ ನಾನು 1 to 7th ಅಲ್ಲೇ ನಮ್ಮೂರಲ್ಲೇ ಇದ್ದೆ, ಹಾವೇರಿ ಹತ್ರ 1 year ಹಳ್ಳಿ ಕಳಿಯಾಳ ಅಂತ. ಅಲ್ಲೇ ನಾನು ಕಲ್ತಿದ್ದು 1 to 7th. ಆಮೇಲೆ ನಮ್ಮ ಮಮ್ಮಿ ಅಜ್ಜಿ ಮನೆಯಲ್ಲಿ ಬಿಟ್ಟು, ಅಜ್ಜಿ ಮನೆಯಲ್ಲಿ ಅಂದರೆ ನಮ್ಮ ರಾಣೆಬೆನ್ನೂರಲ್ಲಿ ನಾನು ಬಂದಿದ್ದು. ರಾಣೆಬೆನ್ನೂರಲ್ಲಿ ಎಲ್ಲಿ ಅಡ್ಮಿಷನ್ ತೊಗೊಂಡೆ ಅಂತಂದರೆ ಹೈಸ್ಕೂಲ್ಗೆ ಬಸ್ ಸ್ಟ್ಯಾಂಡ್ ನಿಯರ್ ರಾಜರಾಜೇಶ್ವರಿ ಸ್ಕೂಲ್ ಹತ್ರ, ರಾಜರಾಜೇಶ್ವರಿ ಸ್ಕೂಲಲ್ಲಿ ನನಗೆ ಅಡ್ಮಿಷನ್ ಆಯಿತು. ಅಲ್ಲಿ ಅಡ್ಮಿಷನ್ ಮಾಡಿಸಿದ್ದೆ. ಅಲ್ಲಿ 8th to 10th ಅಲ್ಲೇ ಕಲ್ತಿದ್ದು ನಾನು. ಅಲ್ಲಿ ಎಲ್ಲ ಟೀಚರ್ಸು ಗುಡ್, ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಿದ್ರು. ಸ್ಪೋರ್ಟ್ಸಿಗಂತೂ ಆ ಸ್ಕೂಲ್ ಬೆಸ್ಟ್ ಅಂತ ಅನ್ನಿಸ್ತೈತಿ. ಯಾಕಂದರೆ ನಾನಂತೂ ಸ್ಪೋರ್ಟ್ಸಲ್ಲಿ ಅಂತೂ ಫುಲ್ ಆ್ಯಕ್ಟಿವ್ ಇದ್ದೆ, ಫುಲ್ ಚೆನ್ನಾಗಂತೂ ಆಟ ಆಡ್ತಿದ್ದೆ. ಅದು ನಾನು ಪ್ರೈಮರಿ ಸ್ಕೂಲಿದ್ದನೂ ನಾನು ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್, ತುಂಬ ಇಂಟ್ರೆಸ್ಟ್ ಇತ್ತು. ಇಲ್ಲಿ ಕೂಡ ಹೈಸ್ಕೂಲಲ್ಲಿ ನಾನು ಸ್ಪೋರ್ಟ್ಸಲ್ಲಿ ವಾಲಿಬಾಲ್ ಅಂತ ಬಂದರೆ ವಾಲಿಬಾಲಲ್ಲಿ ಕ್ಯಾಪ್ಟನ್ನೇ ಮಾಡಿದರು. ಅಲ್ಲಿ ವಾಲಿಬಾಲಲ್ಲಿ ತುಂಬ ಆ್ಯಕ್ಟಿವ್ ಇದ್ದೆ. ಖೋ ಖೋ ಅಲ್ಲಿ, ರನ್ನಿಂಗಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ. ಹಾಗೆ 8th 9th 10th ಅಲ್ಲೇ ಮುಗಿಸ್ಕೊಂಡೆ. 10th ನಾವು ಥ್ರೋಬಾಲ್ ಆಡ್ತಿದ್ವಿ. ಆವಾಗ ಥ್ರೋಬಾಲಲ್ಲಿ ನಾವು ಕುಮಟಾ, ಕಾರವಾರ ಅಲ್ಲೆಲ್ಲ ಹೋಗಿ ಬಂದೇವಿ. ಆಮೇಲೆ ನಾನು 10th ಏನಪ್ಪ ಅಂದರೆ ಎಕ್ಸಾಮಲ್ಲಿ ಪರ್ಸೆಂಟೇಜ್ ನೋಡೋದಾಯ್ತು ಅಂತ ಹೇಳಿದರೆ ನನಗೆ 86% ಆಗಿತ್ತು 10th. ಆಮೇಲೆ ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ ಕೇಳಿ ಇಲ್ಲಿ ಕಲಿಯೋದ ಹಾವೇರಿ ಕಲಿಯೋದ ಅಂತ ಭಾಳ ಡಿಸ್ಕಷನ್ ಆಗಕತ್ತಿತ್ತು. ನಾನು ಇಲ್ಲೇ ಕಲಿತೀನಿ ಅಂತ ನಾನು ಹಠ ಹಿಡಿದ್ದೆ. ಇಲ್ಲೇ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಇಲ್ಲೇ ಅದಾರ, ಇಲ್ಲೇ ಹಚ್ತಾರ, ನಾನು ಹಾವೇರಿಯಾಗ ಒಲ್ಲೆ ಅಂತ ಹೇಳಿ ಭಾಳ ಹಠ ಮಾಡ್ತಿದ್ದೆ. ಆಮೇಲೆ ನಮ್ಮ ಅಪ್ಪಾಜಿ ಇರಲಿ ಬಿಡು ಕಲೀಲಿ ಅಂತ ಹೇಳಿಬಿಟ್ಟು ಇಲ್ಲೇ ಹೇಳಿದೆ. ಅಂದರೆ ಇಲ್ಲೇ ಎಲ್ಲಿ ಅಡ್ಮಿಷನ್ ತೊಗೊಂಡ್ವಪ್ಪ ಅಂದರೆ ಮತ್ತು ಅದು ಒಂದು ಏನು ಹಚ್ಬೇಕು, ಆರ್ಟ್ಸ್ ಹಚ್ಬೇಕಾ, ಸೈನ್ಸ್ ಹಚ್ಬೇಕಾ, ಕಾಮರ್ಸ್ ಹಚ್ಬೇಕಾ ಅನ್ನೋದೊಂದು ಟೆನ್ಷನ್ ಇತ್ತು. ನನ್ನ ಬೆಸ್ಟ್ ಫ್ರೆಂಡ್ ಸರ್ಕಲ್ನಾಗೆಲ್ಲರೂ ಆಲ್ಮೋಸ್ಟ್ ಸೈನ್ಸೇ ಮಾಡ್ತಿದ್ರು. ಅದಕ್ಕಾಗಿ ನನಗೂ ಸೈನ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಸೈನ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು RTS ಕಾಲೇಜ್ನಲ್ಲಿ ಸೈನ್ಸ್ಗೆ ಅಡ್ಮಿಷನ್ ತೊಗೊಂಡೆ. ಅಲ್ಲೇ ಅಡ್ಮಿಷನ್ ಮಾಡಿಸಿದ್ದೆ. ಫಸ್ಟ್ ಆಫ್ ಆಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಅಂತೂ ಅಲ್ವೇ ಅಲ್ಲ. ನಾವು ಕನ್ನಡದಲ್ಲೇ ಸ್ಟೇಟಲ್ಲೇ ಕಲ್ತು ಬಂದಿರೋದ್ರಿಂದ ಇಂಗ್ಲೀಷಲ್ಲಿ ಅಲ್ಲೆಲ್ಲ ಇಂಗ್ಲೀಷ್ ಟು ಇಂಗ್ಲೀಷ್ ಸ್ಪೀಚ್ ಮಾಡ್ತಿದ್ರು. ಅದು ಅಂತೂ ಏನೂ ಅರ್ಥ ಆಗ್ತಿದ್ದಿಲ್ಲ. ಕೆಲವೊಂದು ಸತ ಅಂತೂ ನನಗೆ ಆಗೋದೇ ಇಲ್ಲಪ್ಪ, ನನಗೇನು ಅರ್ಥನೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಸಹಿತ ಲೆಕ್ಚರ್ಸ್ಗೆ ಸುಳ್ಳು ಹೇಳಿ ಮನೆಗೆ ಸಹಿತ ಬಂದಿದ್ದೀನಿ ಆರಾಮಿಲ್ಲ ಅಂತ ಹೇಳ್ಬಿಟ್ಟು. ಆ ನಮ್ಮನೆ ನನಗೆ ಸೈನ್ಸ್ ಹಚ್ಚಿಬಿಟ್ಟು ಯಾಕಾರ ತಗೊಂಡೆಪ್ಪ ನಾನು ಸೈನ್ಸ್ನ ಅನ್ನೋ ಮಟ್ಟಿಗೆ ಟೆನ್ಷನ್ ಆಗಿಬಿಟ್ಟಿತ್ತು. ಆಮೇಲೆ 2 ತಿಂಗಳ 3 ತಿಂಗಳ ಹೋಯಿತು, ಒಟ್ಟೆ ಅರ್ಥನೇ ಆಗ್ತಿರ್ಲಿಲ್ಲ. ಅದ್ರಾಗೆ ನಮ್ಮ ಲಾಕ್ಡೌನ್ ಟೈಮ್ ಅಲ್ಲೇ ಬಂದುಬಿಟ್ಟಿತ್ತು. ನಾವು ಕಲಿಯುವಾಗ ಲಾಕ್ಡೌನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಲಾಕ್ಡೌನಲ್ಲೇ ಮುಗಿದು ಹೋಗ್ಬಿಡ್ತು. ಫಸ್ಟ್ ಇಯರಲ್ಲೇ ಲಾಕ್ಡೌನ್ ಬಂದುಬಿಡ್ತು, ಅರ್ಧ ಸೆಮ್ ಮುಗೈತೆ. ಅಲ್ಲಿಗೆ ನಮಗೆ ಆನ್ಲೈನ್ ಕ್ಲಾಸಸ್ ಮಾಡ್ತೀವಿ, ಮೊಬೈಲ್ ತಗೋರಿ ಅಂತ ಹೇಳಿದರು. ನಮ್ಮ ಅಪ್ಪಾಜಿ ಕಷ್ಟಪಟ್ಟು ನಾನು ಕೇಳಿದ್ದಕ್ಕೆ ನನ್ನ ಮಗಳ ಸ್ಕೂಲ್ ಇದು ಆಕತ್ತಲ್ಲ ಅಂತ ಹೇಳಿಬಿಟ್ಟು 15,000 ರೂಪಾಯಿ ಕೊಟ್ಟು ಒಂದು ಓಪೋ ಸೆಟ್ ಕೊಡಿಸಿದ್ರು. ಅದರಲ್ಲೇ ನಾನು ಆನ್ಲೈನ್ ಕ್ಲಾಸ್ ಎಲ್ಲ ಮಾಡ್ತಿದ್ದೆ. ಎಲ್ಲ ಅಲ್ಲೇ ಕೇಳೋದು, ಪಾಠ ಎಲ್ಲ ಅಲ್ಲೇ ಹೇಳ್ತಿದ್ರು. ನಮ್ಗೆ ಆನ್ಲೈನ್ ಕೋಚಿಂಗೇ ಭಾಳ ಇತ್ತು, ಅಲ್ಲೇ ಮಾಡ್ತಿದ್ವಿ. ಆಮೇಲೆ ಸ್ಪೆಷಲ್ ಕ್ಲಾಸ್ ಅಂತ ಹಾಕ್ತಿದ್ರು. ಅವಾಗೂ ಹೋಗಿ ಲಾಕ್ಡೌನ್ ಟೈಮಲ್ಲ, ಕೊರೋನಾ ಟೈಮು, 1 hour 2 hour ತೊಗೊತಿದ್ರು. ಅವಾಗೆಲ್ಲ ಹೋಗಿ ಬರ್ತಿದ್ವಿ. ಆನ್ಲೈನ್ ಕ್ಲಾಸ್ ಜೊತೆಗೆ ಅದನ್ನೂ ಹೋಗಿ ಬರ್ತಿದ್ವಿ. ಫಸ್ಟ್ ಇಯರ್ ಅಂದರೆ ಹೆಂಗೋ ಮುಗೀತು. ಫಸ್ಟ್ ಇಯರಲ್ಲಿ ಸ್ಪೋರ್ಟ್ಸಿಗೆ ಹೋಗಿಬಿಟ್ಟಿದ್ದೆ ನಾನು. ಯಾಕಂದರೆ ಸ್ಪೋರ್ಟ್ಸ್ ಯಾವಾಗಲೂ ಪ್ರೈಮರಿ ಸ್ಕೂಲ್ ಇದ್ದಂದ್ರೆ ಸ್ಪೋರ್ಟ್ಸ್ ಆಡ್ಕೊಂಡು, ಅಲ್ಲಿ ಸೈನ್ಸ್ ಹಚ್ಚಿದ್ರು, ಅಲ್ಲಿ ನಾನು ಬಿಟ್ಟಿದ್ದಿಲ್ಲ ಸ್ಪೋರ್ಟ್ಸ್ ಆಡೋದನ್ನ. ಎಲ್ಲ ಸರ್ಸು ಬೈದಿದ್ರು, ಮೊದಲೇ ಹೇಳಿದ್ರು ಸೈನ್ಸ್ ಸ್ಟೂಡೆಂಟ್ ಯಾರು ಸ್ಪೋರ್ಟ್ಸಿಗೆ ಹೋಗ್ಬೇಡ್ರಿ, ಕ್ಲಾಸ್ನ ತಪ್ಪಿಸ್ಬೇಡ್ರಿ, ಏನೂ ಅರ್ಥ ಆಗೋದಿಲ್ಲ ಅಂತ ಹೇಳಿದರು. ಆದರೂ ನಾನು ಸ್ಪೋರ್ಟ್ಸ್ ಬಿಡ್ತಿದ್ದಿಲ್ಲ. ಅಲ್ಲಿ ಕೂಡ ಸ್ಪೋರ್ಟ್ಸ್ ಆಡಿದ್ವಿ. ಅಲ್ಲಿ ಇಲ್ಲಿ ವಾಲಿಬಾಲೇ ಆಡಿದ್ವಿ. ಸೈನ್ಸ್ ಮಾಡ್ಕೊಂತನ ನಾನು ವಾಲಿಬಾಲಲ್ಲಿ ಒಂದು ಸ್ವಲ್ಪ ಆ್ಯಕ್ಟಿವ್ ಇದ್ನಲ್ಲ, ಅದನ್ನೂ ಆಡಿದ್ವಿ. ಆಮೇಲೆ ಏನು ನಮ್ಮ ಮಸ್ತಿ ಸರ್ ಅಂತ ಇದ್ದರು, ಅವರು ಸಡನ್ಲಿ ಕುಸ್ತಿ ಆಡಮ್ಮ ನೀನು ಅಂತ ನನಗೆ ಹೇಳ್ಕೊಟ್ರು. ಹಂಗೆ ಜಸ್ಟ್ ಕುಸ್ತಿಯಲ್ಲಿ ಹಿಂಗೆ ಬಿಟ್ಟಾರ, ಇಲ್ಲಿ ಸ್ಟೇಟ್ ಲೆವೆಲ್ಗೆ ಡೈರೆಕ್ಟ್ ಐತೆ, ಅಲ್ಲಿ ಹೋಗೋದು ದಾವಣಗೆರೆಯಲ್ಲಿ, ನೀನು ಕುಸ್ತಿ ಆಡಮ್ಮ ಅಂತ ಹೇಳಿದರು. ನಾನು ಕುಸ್ತಿ ಸರ್ ಏನು ಗೊತ್ತಿಲ್ಲ ಸರ್, ಹೆಂಗೆ ಆಡೋದು ಅಂತ ಫುಲ್ ಯೋಚನೆ ಮಾಡ್ತಿದ್ದೆ. ಆಮೇಲೆ ಯೂಟ್ಯೂಬಲ್ಲೆಲ್ಲ ತೋರಿಸಿದ್ದು. ನಾನು ಆಡಿದ್ದು ಬೆಲ್ಟ್ ಕುಸ್ತಿ. ವೇಟ್ ಬಂದುಬಿಟ್ಟು 48 ಇತ್ತು. ನನ್ನ 50 kg ಆಡಿಸಿದ್ರು. ವೇಟ್ ಬಂದುಬಿಟ್ಟು 48 ಇರೋದಕ್ಕೆ 50 kg ಒಳಗೆ ಆಡಿಸಿದ್ರು ನನಗೆ. ಆಮೇಲೆ ಅದು ಏನಾಯ್ತಪ್ಪ ಏನು ಗೊತ್ತೇ ಇಲ್ಲ, ಯೂಟ್ಯೂಬಲ್ಲಿ ನೋಡ್ಕೊಂಡು
ಹಂಗೆ ಕಲ್ತಿದ್ದು ಅಲ್ಲೇ ಸರ್ ಹಿಂಗ ಆಡಬೇಕು ಅಂತ ಹೇಳಿದ್ದು. ಅದು ಹೋಗಿ ಆಡಿ ಅದು ನನ್ನ ಗುಡ್ ಲಕ್. ಸ್ಟೇಟ್ ಲೆವೆಲಲ್ಲಿ ಬೆಲ್ಟ್ ಕುಸ್ತಿ 3rd ಪ್ಲೇಸ್ ಆಗಬೇಕು ಅಂದ್ರೆ ಅದು ನನ್ನ ಗುಡ್ ಲಕ್ ಅಲ್ವಾ. ಅಲ್ಲಿ ಕೂಡ ಸ್ಪೋರ್ಟ್ಸ್ ಆಡಿದೆ. ಫಸ್ಟ್ ಅಲ್ಲೆಲ್ಲ ಟೈಮ್ ಪಾಸ್ ಆಯ್ತು. ಫಸ್ಟ್ ಇಯರ್ಗಂತೂ ಏನು ಅರ್ಥನೇ ಹಾಕೋದಿಲ್ಲ. ಪರ್ಸೆಂಟೇಜ್ ಅಂತೂ ಬರೀ 56 ಆಗಿತ್ತು. ಅಷ್ಟು ಬಿಟ್ಟರೆ ಮತ್ತೇನು ಆಗಿದ್ದಿಲ್ಲ, ಯಾವ ಸಬ್ಜೆಕ್ಟ್ ಫೇಲ್ ಆಗಿದ್ದಿಲ್ಲ. ಸೆಕೆಂಡ್ ಇಯರ್ ಕೂಡ ಲಾಕ್ಡೌನಲ್ಲೇ ಹೋಗ್ಬಿಡ್ತು. ಆದರೆ ಕ್ಲಾಸಸ್ ಅಂತೂ ತಗೊತಿದ್ರು. ಆದರೆ ಲಾಕ್ಡೌನ್ ಭಾಳ ಇತ್ತು. ಕೊರೋನಾ ಟೈಮ್ ಅಲ್ವಾ, ಭಾಳ ಕ್ಲಾಸಸ್ ಅಷ್ಟೊಂದು ಫೋನಲ್ಲೇ ಎಲ್ಲ ಮುಗಿದು ಹೋಗ್ಬಿಡ್ತು. ಸೆಕೆಂಡ್ ಇಯರ್ ಎಕ್ಸಾಮ್ ಅಂತ ಬಂದ್ರಂತೂ ನಾವು ಎಕ್ಸಾಮ್ ಬರದೆ ಇಲ್ಲ, ಲಾಕ್ಡೌನ್ ಬ್ಯಾಚ್ ಆಗಿರೋದಕ್ಕೆ. ಅವರೇ ನಮ್ಮ 10th ಸರ್ಟಿಫಿಕೇಟ್ ಇಟ್ಕೊಂಡು, ಫಸ್ಟ್ ಇಯರ್ ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಅದ್ರ ಮೇಲೆ ಅವರೇಜ್ ಮಾಡ್ಕೊಂಡು 74 ಆಯಿತು ರಿಸಲ್ಟ್. ಸೆಕೆಂಡ್ PU ರಿಸಲ್ಟ್ 74 ಆಯಿತು. ಅವರೇ ಪಾಸ್ ಮಾಡಿದರು. ಅಲ್ಲಿ ಕೂಡ ಯಾವ ಸಬ್ಜೆಕ್ಟು ನಾನು ಫೇಲ್ ಆಗಿದ್ದಿಲ್ಲ. ಅಲ್ಲಿ 10th ಗ್ರೇಡ್ ಮೇಲೆ ಫಸ್ಟ್ PU ಗ್ರೇಡ್ ಮೇಲೆ 74 ಮಾಡಿ ಅಲ್ಲಿ ರಿಸಲ್ಟ್ನ ಸ್ಕೋರ್ ಮಾಡಿದ್ದೆ. 74 ಆಗಿತ್ತು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಬಂದಾಗ ಒಂದು ಸ್ವಲ್ಪ ಫ್ಯಾಮಿಲಿ ಇಶ್ಯೂಸಿಂದ, ಫ್ಯಾಮಿಲಿ ಒಂದು ಸ್ವಲ್ಪ ಸಮಸ್ಯೆಯಿಂದ ನನಗೆ ನೆಕ್ಸ್ಟ್ ಡಿಗ್ರಿ ಎಜುಕೇಷನ್ಗೆ ಹೋಗೋಕ್ಕಾಗಲಿಲ್ಲ. ಬಟ್ ಏನು ಮಾಡೋದು, ಫ್ಯಾಮಿಲಿ ಒಂದು ಸ್ವಲ್ಪ ಏನೇನೋ ಟೆನ್ಷನ್ ಆಯಿತು. ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ನನಗೆ ಡಿಗ್ರಿ ಲೈಫ್ಗೆ. ಬಟ್ 1 ಇಯರ್ ಮನೇಲೇ ವೇಸ್ಟ್ ಆಗೋಯ್ತು, 1 ಇಯರ್ ಟೈಮು. ಆಮೇಲೆ ಕಂಪ್ಯೂಟ್ರ್ ಮಾಡೋದ ಅಂತ ಹೇಳಿಬಿಟ್ಟು ಕಂಪ್ಯೂಟ್ರಿಗೆ ಹೋದೆ. ಬೇಸಿಕ್ ಅಷ್ಟೇ ಹಚ್ಚಿದೆ. ಬೇಸಿಕ್ ಮುಗಿಸ್ಕೊಂಡಾದ್ಮೇಲೆ ಏನು ಮಾಡೋದಪ್ಪ ಅಂತ ಒನ್ ಡೇ ಹಂಗೆ ಕಂಪ್ಯೂಟ್ರ್ ಮುಗಿಸ್ಕೊಂಡು ಬರಕತ್ತಿದ್ದೆ. ಅಲ್ಲಿ ಒಬ್ಬಳು ನಮ್ಮ ಸೀನಿಯರ್ ಸಿಕ್ಕಿದ್ಲು. ಅವಳು ಏನೋ ಸೀನಿಯರ್ ಕೋಟ್ ವೈಟ್ ಎಫ್ರಾನ್ ಹಾಕೊಂಡು ಹೊಂಟಿದ್ದು. ಅಕ್ಕ ಎಲ್ಲಿ ಹೋಗಿ ಅಕ್ಕ, ನಾನು ಒಂದು ಸ್ವಲ್ಪ ನರ್ಸ್ ಮೇಲೆ ಡಾಕ್ಟರ್ ನರ್ಸ್ ಆಗ್ಬೇಕಂತ ಭಾಳ ಇಂಟ್ರೆಸ್ಟ್ ಐತಿ ಅಂತ ಹೇಳಿದೆ. ಆಕೆ ಇಲ್ಲ ಯಾಕೆ ಕೋರ್ಸ್ ತಗೊಂಡಿ, JNM ಮುಗಿಸಿಯಾ ಏನು ಮುಗಿಸಿಯಾ ಅಂತ ಕೇಳಿದ್ಲು. ಇಲ್ಲಕ್ಕ ನಾನೇನು ಮುಗಿಸಿಲ್ಲ, ಹಾಗೆ ಜಸ್ಟ್ ಸೆಕೆಂಡ್ PU ಮುಗ್ದೈತಿ ಸೈನ್ಸು ಅಂತ ಹೇಳ್ಕೊಂಡೆ. ಆಮೇಲೆ ಇಲ್ಲ ಒಬ್ರು ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಹೋಗು, ಅವ್ರು ಕೋಚಿಂಗ್ ಕೊಡ್ತಾರೆ, ಅವರು ನಿನ್ಗೆ ಅಲ್ಲಿ ರಿಸೆಪ್ಷನ್ ಲಿಸ್ಟಾಗಿ ಕರ್ಕೊಂತಾರೆ, ಅಲ್ಲಿಯಾದರೂ ಹೋಗಿ ನೀನು ಅಂತ ಹೇಳಿದರು. ಜಸ್ಟ್ ಅಲ್ಲಿ ರಿಸೆಪ್ಷನ್ ಲಿಸ್ಟಾಗಿ ಹೋದಕ್ಕೆ ಇಂಜೆಕ್ಷನ್ ಮಾಡೋದ್ರಿಂದ ಹಿಡಿದು ಸ್ಟಿಚ್ ಆಪರೇಷನ್ ಆಗಿರೋ ಸ್ಟಿಚ್ ರಿಮೂವ್ ಮಾಡೋವರೆಗೂ ನಾನು ಅಲ್ಲಿ ಕಲ್ತ್ಬಿಟ್ಟೆ. ಅಲ್ಲೇ 1 ವರ್ಷದವರೆಗೂ ಅಲ್ಲೇ ನಾನು ಜಾಬ್ ಮಾಡಿರೋದು, ಆ ಹಾಸ್ಪಿಟಲಲ್ಲೇ ಮಾಡಿರೋದು. ಆಮೇಲೆ ಮತ್ತೆ ಮದುವೆ ಆಯಿತು. ಮದುವೆ ಆದಮೇಲಂತೂ ನನಗೆ ಎಲ್ಲಿಗೂ ಹೋಗೋಕ್ಕೆ ಟೈಮ್ ಸಿಗಲಿಲ್ಲ. ಇದಿಷ್ಟು ನನ್ನ ಚೈಲ್ಡ್ಹುಡ್ ಆ್ಯಂಡ್ ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಅಲ್ಲಿ ಕಳೆದಂಥ ದಿನಗಳಾಗಿದ್ದು. ಇಷ್ಟು ಹೇಳ್ತೀನಿ. ನೆಕ್ಸ್ಟ್ ಸಿಗೋಣ ಮುಂದಿನ ಲಾಗಲ್ಲಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.